ನಮಸ್ಕಾರ. ಮುಖ್ಯಾಂಶಗಳು. ನಾಳೆ ಭಾರತ ಸ್ವಾತಂತ್ರ್ಯ ದಿನ. ಇನ್ನು ಕೆಲವೇ ಹೊತ್ತಿನಲ್ಲಿ ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ತಿರಂಗ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ, ಜನರ ರಾಷ್ಟ್ರಾಭಿಮಾನ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಬಿಎಂಟಿಸಿ ರಜತ ಮಹೋತ್ಸವ ಸಂಭ್ರಮ. 75 ವಿದ್ಯುತ್ ಚಾಲಿತ ಬಸ್ಗಳಿಗೆ ಮುಖ್ಯಮಂತ್ರಿ ಹಸಿರು ನಿಶಾನೆ. ಮತ್ತು ಇಂದು ದೇಶ ವಿಭಜನೆ ಸ್ಮರಣೆಯ ದಿನ. ಎಲ್ಲೆಡೆ ಏಕತೆ ಸಾಮರಸ್ಯವನ್ನು ಬಲಪಡಿಸುವ ಸಂಕಲ್ಪ. ವಾರ್ತೆಗಳ ವಿವರ. ದೇಶದ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಭಾಷಣ ಇಂದು ಸಂಜೆ 7 ಗಂಟೆಗೆ ಪ್ರಸಾರವಾಗಲಿದೆ. ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಸಂಜೆ 7 ಗಂಟೆಗೆ ರಾಷ್ಟ್ರಪತಿ ಅವರ ಹಿಂದಿ ಭಾಷಣ ಪ್ರಸಾರವಾಗಲಿದ್ದು, ಬಳಿಕ ಇಂಗ್ಲಿಷ್ ಆವೃತ್ತಿ ಪ್ರಸಾರವಾಗಲಿದೆ. ಭಾಷಣದ ಪ್ರಾದೇಶಿಕ ಭಾಷಾ ಆವೃತ್ತಿ 7:30ಕ್ಕೆ ಪ್ರಸಾರವಾಗಲಿದೆ. ಹರ್ ಘರ್ ತಿರಂಗ ಅಭಿಯಾನಕ್ಕೆ ದೇಶಾದ್ಯಂತ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ತಿರಂಗ ಅಭಿಯಾನದಲ್ಲಿ ಎಲ್ಲ ವರ್ಗಗಳ ಜನರು ದಾಖಲೆಯ ಪ್ರಮಾಣದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಆಜಾದಿ ಕಾ ಅಮೃತ ಮಹೋತ್ಸವ ಆಚರಣೆಗೆ ಇದೊಂದು ಅತ್ಯುತ್ತಮ ಮಾರ್ಗವಾಗಿದೆ ಎಂದು ಟ್ವೀಟ್ನಲ್ಲಿ ಹೇಳಿದ್ದಾರೆ. ತ್ರಿವರ್ಣ ಧ್ವಜದೊಂದಿಗಿನ ತಮ್ಮ ಛಾಯಾಚಿತ್ರಗಳನ್ನು harghar-tiranga.comನಲ್ಲಿ ಹಂಚಿಕೊಳ್ಳಬೇಕೆಂದು ಪ್ರಧಾನಿ ಜನತೆಗೆ ಮನವಿ ಮಾಡಿದ್ದಾರೆ. ನಿನ್ನೆಯಿಂದ ಆರಂಭಗೊಂಡ ಹರ್ ಘರ್ ತಿರಂಗ ಅಭಿಯಾನಕ್ಕೆ ದೇಶಾದ್ಯಂತ ವಿಸ್ಮಯದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಭಾರತ ಸ್ವಾತಂತ್ರ್ಯದ 75ನೇ ಅಮೃತ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಜನರಲ್ಲಿ ದೇಶಾಭಿಮಾನವನ್ನು ಪ್ರೇರೇಪಿಸುವ ಉದ್ದೇಶ ಈ ಅಭಿಯಾನ ಹೊಂದಿದೆ. ಆಜಾದಿ ಕಾ ಅಮೃತ ಮಹೋತ್ಸವದ ಭಾಗವಾಗಿ ಅಭಿಯಾನ ಆಗಸ್ಟ್ 15ರವರೆಗೂ ಮುಂದುವರಿಯಲಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿಂದು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ನಡೆದ ಬೈಕ್ ರ್ಯಾಲಿಗೆ ಕೇಂದ್ರ ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಬಳಿಕ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು. ರಾಣಿ ಚೆನ್ನಮ್ಮನಿಂದ ಹಿಡಿದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಂತರ ಪ್ರಹ್ಲಾದ್ ಜೋಶಿ ದೇಶದ ಸ್ವಾತಂತ್ರ್ಯಕ್ಕೆ ಹಲವು ಚಳವಳಿಗಾರರ ಕೊಡುಗೆ ಅನನ್ಯವಾಗಿದೆ. ತ್ಯಾಗ ಬಲಿದಾನದಿಂದ ದೊರೆತ ಸ್ವಾತಂತ್ರ್ಯವನ್ನು ಪ್ರಜ್ಞಾಪೂರ್ವಕವಾಗಿ ಸಂರಕ್ಷಿಸಿಕೊಳ್ಳಬೇಕು. ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಯೋಧರನ್ನು ಸ್ಮರಿಸುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದರು. ಈ ದೇಶದ ಇತಿಹಾಸವನ್ನು ನೆನಪಿಸಿ ದೇಶವನ್ನು ಇನ್ನೂ ಹೆಚ್ಚು ಗಟ್ಟಿಯಾಗಿ ಕಟ್ಟಿ ಜಗತ್ತಿನಲ್ಲಿ ಭಾರತ ಒಂದು ಹಿರಿಯಣ್ಣನಂತೆ, ದೊಡ್ಡಣ್ಣನಲ್ಲ ಹಿರಿಯಣ್ಣನಂತೆ ಆಗಬೇಕು ಅನ್ನುವಂಥ ಆಸೆಯಿಂದ ನಾವು ಈ ಕೆಲಸವನ್ನು ಮೋದಿಯವರ ಕರೆಯಂತೆ ಮಾಡ್ತಾ ಇದ್ದರೆ ಅಭೂತಪೂರ್ವವಾದಂಥ ಪ್ರತಿಕ್ರಿಯೆ ಸಿಕ್ಕಿದೆ. ಧ್ವಜ ಖರೀದಿ ಮಾಡಿರಿ ಅಂತ ಹೇಳಿದಾಗ 1 ಕೋಟಿ ಧ್ವಜವನ್ನು ಒಂದೇ ದಿವಸ ಖರೀದಿ ಮಾಡ್ಯಾರ ಈ ದೇಶದಲ್ಲಿ ಜನ. ಅಂದರೆ ಯಾವ ರೀತಿಯಾದಂಥ ಒಂದು ಉತ್ಸಾಹ ವಾತಾವರಣ ನಿರ್ಮಾಣ ಆಗಿದೆ ಇದು ಗೊತ್ತಾಗ್ತದೆ. ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ತಾ ಇಲಾಖೆ ವತಿಯಿಂದ ನಿರ್ಮಾಣಗೊಂಡಿರುವ ಗಾಂಧಿ ಭವನವನ್ನು ಸಾರಿಗೆ ಸಚಿವ ಬಿ ಶ್ರೀರಾಮುಲು ಲೋಕಾರ್ಪಣೆಗೊಳಿಸಿದರು. ಲೋಕಸಭಾ ಸದಸ್ಯ ವೈ ದೇವೇಂದ್ರಪ್ಪ, ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ, ಮಾಜಿ ಸಂಸದೆ ಜೆ ಶಾಂತ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಾಲಣ್ಣ, ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ, ವಾರ್ತಾಧಿಕಾರಿ ಬಿಕೆ ರಾಮಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಮಹಾತ್ಮ ಗಾಂಧೀಜಿಯವರು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯನ್ನು ಕೊಡೋದ್ರ ಮೂಲಕ
ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕಾರ್ಯಕ್ರಮದಲ್ಲಿ ಸಚಿವ ಶ್ರೀರಾಮುಲು ಗಾಂಧಿ ಭವನದಲ್ಲಿ ಗ್ರಂಥಾಲಯ, ಸ್ವಾತಂತ್ರ್ಯ ಹೋರಾಟದ ಛಾಯಾಚಿತ್ರಗಳ ಪ್ರದರ್ಶನ ಮತ್ತು ಗಾಂಧೀಜಿಯವರ ತತ್ವಾದರ್ಶಗಳ ಚಿಂತನ ಮಂಥನಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಕಟ್ಟಡ ಜೊತೆಲಿ ಗಾಂಧಿ ಭವನ, ನಾವು ಹುಡುಗರಿದ್ದಂಥ ಟೈಮಲ್ಲಿ ಒಂದು ಗಾಂಧಿ ಭವನ ನೋಡ್ತಾ ಇದ್ವಿ. ಆ ಗಾಂಧಿ ಭವನ ತಕ್ಷಣ ಅಲ್ಲಿ ಹೋದ ತಕ್ಷಣ ನಮಗೆ ಒಂದು ವ್ಯಾಯಾಮ ಶಾಲೆ ಇತ್ತು. ವ್ಯಾಯಾಮ ಶಾಲೆ ಜೊತೆಲಿ ಅಲ್ಲಿಂದ ಲೈಬ್ರರಿ ಇತ್ತು. ಲೈಬ್ರರಿ ಜೊತೆಲಿ ಸಾಕಷ್ಟು ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಕೂಡ ಅಲ್ಲಿ ಆಗ್ತಾ ಇತ್ತು. ಇವತ್ತು ಹೊಸದಾಗಿ ಏನು ಗಾಂಧಿ ಭವನ ಆಗಿದೆನೋ ಭಾಳಷ್ಟು ಸಂತೋಷ ಆಗಿದೆ. ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಇವತ್ತು ಮಕ್ಕಳಿಗೆ, ಮುಂದಿನ ಪೀಳಿಗೆ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ. ಅಂಥ ಕಾರ್ಯಕ್ರಮಗಳು ಇಲ್ಲಿ ನಡಿಬೇಕಾಗಿದೆ. ಅದಕ್ಕೋಸ್ಕರ ಒಳ್ಳೆ ಆಡಿಟೋರಿಯಂ ಕೂಡ ಆಗಿದೆ, ಜೊತೆಲಿ ಒಳ್ಳೆ ಭವನ ಕೂಡ ಆಗಿದೆ. ವೈ ದೇವೇಂದ್ರಪ್ಪ ಮುಂದಿನ ಪೀಳಿಗೆಗೆ ಗಾಂಧೀಜಿ ಅವರ ನಡೆ ನುಡಿ ಪಾಲನೆಗೆ ಈ ಭವನ ಅನುಕೂಲವಾಗಿದೆ ಎಂದರು. ಅವರ ನುಡಿ ಅವನ್ನೆಲ್ಲವೂ ನಾವು ಪಾಲನೆ ಮಾಡ್ಕೊಂಡು ಮುಂದಿನ ಪೀಳಿಗೆ ನಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೆ ಈ ಗಾಂಧಿ ಭವನ ನಿರ್ಮಾಣ ಮಾಡಿದ್ದಾರೆ. ಇದು ಭಾಳ ಒಳ್ಳೆಯದಾಗ್ತೈತಿ. ಇಲ್ಲಿ ಹಲವಾರು ಒಳ್ಳೆಯ ರೀತಿ ಕಾರ್ಯಕ್ರಮಗಳು ಆಚರಣೆ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಜಾಗ. ಇದನ್ನು ನಾವೆಲ್ಲರೂ ಬಳಸ್ಕೊಳ್ಳೋಣ. ಸ್ಥಳೀಯರಾದ ಕೆಎಂ ಮಂಜುನಾಥ್, ಗಾಂಧೀಜಿ ತತ್ವಗಳು ಮರೆಯಾಗುತ್ತಿರುವ ಈ ಕಾಲದಲ್ಲಿ ಈ ಗಾಂಧಿ ಭವನದಿಂದ ಗಾಂಧಿಯವರ ಆದರ್ಶಗಳು ಜೀವಂತವಾಗಿ ಉಳಿಯಲಿವೆ. ಜನತೆಗೆ ಗಾಂಧಿಯನ್ನು ಅರಿಯಲು ಈ ಭವ್ಯ ಭವನ ಸಹಕಾರಿಯಾಗಿದೆ ಎಂದು ಸಂತಸಪಟ್ಟರು. ತಿಳಿಪಡಿಸುವ ಉದ್ದೇಶದಿಂದ ಇದು ಮಾಡೋದು ಬಹಳ ಒಳ್ಳೆಯದು. ಅತ್ಯುತ್ತಮವಾಗಿ ಭವನ ನಿರ್ಮಾಣ ಆಗಿದೆ. ಆ ನಿರ್ವಹಣೆ ಮಾಡುವುದ್ರ ಮೂಲಕ ಇದನ್ನ ಭವನವನ್ನು ಸ್ವಚ್ಛಂದವಾಗಿ ಇಟ್ಕೋಬೇಕು ಅಂತೇಳಿ ನಮ್ದು ಒತ್ತಾಸೆ ಆಗಿದೆ. ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಿದ್ಧತಾ ತಾಲೀಮು ನಡೆಸಲಾಯಿತು. ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ, ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಿದ್ಧತಾ ಕಾರ್ಯವನ್ನು ಪರಿಶೀಲಿಸಿದರು. ಸಿದ್ಧತಾ ತಾಲೀಮಿನಲ್ಲಿ ಕೆಎಸ್ಆರ್ಪಿ, ಸಿಆರ್ಪಿಎಫ್ ಸೇರಿದಂತೆ ವಿವಿಧ ಪಡೆಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಗಣ್ಯರು ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ತುಷಾರ್ ಗಿರಿನಾಥ್ ನಾಳೆ ಬೆಳಗ್ಗೆ 9 ಗಂಟೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಸುಮಾರು 2400 ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಎಂಇಜಿ ತಂಡದಿಂದ ಸಾಹಸ ಪ್ರದರ್ಶನ, ಬಳಿಕ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ನಡೆಸಲಾಗುವುದು ಎಂದರು. ತಂಡದಲ್ಲಿ ಬೇರೆ ಬೇರೆ ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ ಸಂಬಂಧಪಟ್ಟಂತ ಘಟನೆಗಳಿಗೆ ತಮ್ಮ ಮುಂದೆ ಪ್ರದರ್ಶಿಸುತ್ತಾರೆ. ಅವರು ತದನಂತರ ಎಂಇಜಿ ಟೀಮ್ ಅವರು ಸ್ಟೆಂಟ್ ಪೆಗಿಂಗ್, ಆಮೇಲೆ ಎಂಇಜಿ ಟೀಮ್ ವತಿಯಿಂದನೇ ಬೆಸ್ಟ್ ಫಿಸಿಕ್ಸ್ ಶೋ ಮತ್ತು ಕಾಂಬ್ಯಾಟ್ ಫ್ರೀ ಫಾಲ್ ಅದರ ಮೇಲ್ಗಳಿಂದ ಅವರು ಬರ್ತಾರೆ. ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ, ಸ್ವಾತಂತ್ರ್ಯೋತ್ಸವಕ್ಕೆ ಈಗಾಗಲೇ ಎಲ್ಲ ರೀತಿಯ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆಗಾಗಿ 1700 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸುಗಮ ಸಂಚಾರಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರು ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ತರದೆ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಕೋರಿದರು. ನಗರದ ಒಂದೇ ಅಲ್ಲದೆ ರಾಜ್ಯದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ ವತಿಯಿಂದ ಮುಖ್ಯವಾಗಿ ಮಾಣಿಕ್ ಷಾ ಪರೇಡ್ ಗ್ರೌಂಡಲ್ಲಿ ಭದ್ರತಾ ವ್ಯವಸ್ಥೆಯನ್ನು ನಾವು ಮಾಡಿ ಸುಮಾರು 1700 ಪೊಲೀಸ್ ಸಿಬ್ಬಂದಿಗಳು ಭದ್ರತಾ ವ್ಯವಸ್ಥೆಯನ್ನು ಮಾಡಲು ಈ ಸುತ್ತಮುತ್ತಲ ಪ್ರದೇಶಗಳು ಮತ್ತು ಇದಕ್ಕೂ ಟ್ರಾಫಿಕ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಲಿ, ಸೆಕ್ಯೂರಿಟಿ ಸ್ಕ್ರೀನಿಂಗ್ ಮಾಡುವ ಸಲುವಾಗಲಿ ಮತ್ತು ಬೇರೆ ಭದ್ರತಾ ವ್ಯವಸ್ಥೆಯನ್ನು ಮಾಡಲಿಕ್ಕಾದರೂ ನಾವು ಮಾಡಿದ್ದೀವಿ. ಸುಮಾರು ಬೆಂಗಳೂರು ನಗರ ಸಾರಿಗೆ ಸಂಸ್ಥೆ ಬಿಎಂಟಿಸಿ ವತಿಯಿಂದ ಅಸ್ತ್ರ ಹೆಸರಿನ 75 ವಿದ್ಯುತ್ ಚಾಲಿತ ಬಸ್ಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಧಾನಸೌಧದ ಆವರಣದಲ್ಲಿಂದು ಚಾಲನೆ ನೀಡಿದರು.
ಬಿಎಂಟಿಸಿ ಅಧ್ಯಕ್ಷ ನಂದೀಶ್ ರೆಡ್ಡಿ, ಸಾರಿಗೆ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಎನ್ವಿ ಪ್ರಸಾದ್, ವ್ಯವಸ್ಥಾಪಕ ನಿರ್ದೇಶಕ ವಿ ಅಂಬುಕುಮಾರ್, ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕಿ ಜಿ ಸತ್ಯವತಿ, ಶಾಸಕ ನಾಗರಾಜ್ ಯಾದವ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಬಿಎಂಟಿಸಿ ಮಾಹಿತಿ ಕೈಪಿಡಿಯನ್ನು ಅವರು ಬಿಡುಗಡೆ ಮಾಡಿದರು. ಬಳಿಕ ನೂತನ ಬಸ್ಗಳಿಗೆ ಮುಖ್ಯಮಂತ್ರಿ ಹಸಿರು ನಿಶಾನೆ ತೋರಿದರು. ಗೃಹ ಸಚಿವ ಅರಗ ಜ್ಞಾನೇಂದ್ರ ಅಧಿಕಾರಿಗಳೊಂದಿಗೆ ಬಸ್ನಲ್ಲಿ ಸಂಚರಿಸಿದರು. ಈ ಮಧ್ಯೆ ಬಿಎಂಟಿಸಿ ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ನಾಳೆ ಸಾರ್ವಜನಿಕರಿಗೆ ಉಚಿತ ಬಸ್ ಸೇವೆ ಕಲ್ಪಿಸಲಾಗಿದೆ. ಇಂದು ವಿಭಜನೆಯ ಭಯಾನಕ ನೆನಪಿನ ದಿನ. 1947ರ ಭಾರತ ವಿಭಜನೆಯ ವೇಳೆ ಉಂಟಾದ ನೋವನ್ನು ಮರೆಯಲಾಗದು. ದ್ವೇಷ ಹಾಗೂ ಹಿಂಸಾಚಾರದಿಂದಾಗಿ ಲಕ್ಷಾಂತರ ಸಹೋದರ ಸಹೋದರಿಯರು ತಮ್ಮ ಬೇರುಗಳಿಂದ ಸ್ಥಳಾಂತರಗೊಂಡಿದ್ದರು. ಅನೇಕರು ಜೀವ ಕಳೆದುಕೊಂಡಿದ್ದರು. ನಮ್ಮ ಜನರು ಪಟ್ಟ ಪಾಡುಗಳು ಹಾಗೂ ತ್ಯಾಗದ ಸ್ಮರಣೆಗಾಗಿ ಪ್ರತಿ ವರ್ಷ ಆಗಸ್ಟ್ 14ರಂದು ವಿಭಜನೆಯ ಭಯಾನಕ ದಿನ ಆಚರಿಸಲು ಕೇಂದ್ರ ಸರ್ಕಾರ ಕಳೆದ ವರ್ಷ ನಿರ್ಧರಿಸಿತ್ತು. अगस्त को प्रधानमंत्री ने लाल किले की प्राचीर से ವಿಭಜನೆಯ ಭಯಾನಕ ನೆನಪಿನ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶ ಇಬ್ಬಾಗದ ಸಂದರ್ಭದಲ್ಲಿ ಜೀವ ಕಳೆದುಕೊಂಡ ಎಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ನಮ್ಮ ಇತಿಹಾಸದ ಆ ದುರಂತ ಸಮಯದಲ್ಲಿ ಅನುಭವಿಸಿದ ಸಂಕಷ್ಟಗಳಿಂದ ದೇಶ ತ್ವರಿತಗತಿಯಲ್ಲಿ ಚೇತರಿಸಿಕೊಂಡ ಬಗ್ಗೆ ಶ್ಲಾಘಿಸಿದ್ದಾರೆ. ದೇಶ ವಿಭಜನೆಯ ನೋವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಬುದ್ಧಿಹೀನ ದ್ವೇಷ ಹಾಗೂ ಹಿಂಸೆಯಿಂದಾಗಿ ಅನೇಕರು ಜೀವ ಕಳೆದುಕೊಂಡರು. ನಮ್ಮ ಜನರ ಹೋರಾಟ ಹಾಗೂ ತ್ಯಾಗ ಬಲಿದಾನದ ನೆನಪಿಗಾಗಿ ಆಗಸ್ಟ್ 14ರಂದು ವಿಭಜನೆಯ ಭೀಕರ ನೆನಪಿನ ದಿನವನ್ನಾಗಿ ಆಚರಿಸಲಾಗಿದೆ ಎಂದು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಸಾಮಾಜಿಕ ವಿಭಜನೆಯ ವಿಷಯವನ್ನು ತೊಡೆದು ಹಾಕಲು ಏಕತೆ ಹಾಗೂ ಸಾಮರಸ್ಯವನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 14 अगस्त को विभाजन विभीषिका स्मृति दिवस के रूप में याद किया जाएगा. जो लोग विभाजन के समय अमानवीय हालात से गुजरे, जिन्होंने अत्याचार सहे, जिन्हें सम्मान के साथ अंतिम संस्कार तक नसीब नहीं हुआ. ಇಂದು ದೇಶ ವಿಭಜನೆಯ ನೆನಪಿನ ದಿನ. 1947ರ ದೇಶ ವಿಭಜನೆಯ ವೇಳೆ ನಡೆದ ಸಾವು ನೋವು ಹಿಂಸಾಚಾರಗಳನ್ನು ಮರೆಯಲಾಗದು. ಆ ಸಂದರ್ಭದಲ್ಲಿ ಭಾರತೀಯರು ಪಟ್ಟ ಪಾಡುಗಳು ಹಾಗೂ ತ್ಯಾಗದ ಸ್ಮರಣೆಗಾಗಿ ಕಳೆದ ವರ್ಷ 2021ರಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಬಿಜೆಪಿ ದೆಹಲಿಯಲ್ಲಿಂದು ಮೌನ ಮೆರವಣಿಗೆ ಆಯೋಜಿಸಿತ್ತು. ಜಂತರ್ ಮಂಥರ್ನಲ್ಲಿ ಆರಂಭಗೊಂಡ ಮೆರವಣಿಗೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್, ಅನುರಾಗ್ ಸಿಂಗ್ ಠಾಕೂರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಮೆರವಣಿಗೆ ಕನಾಟ್ ಪ್ಲೇಸ್ನಲ್ಲಿ ಸಮಾಪನಗೊಂಡಿತು. ದೇಶ ವಿಭಜನೆ ಸ್ಮರಣೆಯ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನೈಋತ್ಯ ರೈಲ್ವೆ ವಲಯದ ವತಿಯಿಂದ ಆಯೋಜಿಸಲಾಗಿದ್ದ ಛಾಯಾಚಿತ್ರ ಪ್ರದರ್ಶನಕ್ಕೆ ಇಲಾಖೆಯ ಮಹಾಪ್ರಬಂಧಕ ಸಂಜೀವ ಕಿಶೋರೆ ಚಾಲನೆ ನೀಡಿದರು. ವಿಭಜನೆಯ ಸಮಯದಲ್ಲಿನ ಸಂಕಷ್ಟದ ಪರಿಸ್ಥಿತಿಯನ್ನು ಛಾಯಾಚಿತ್ರ ಹಾಗೂ ಪತ್ರಿಕಾ ವರದಿಗಳ ದಾಖಲೆ ಮೂಲಕ ಈ ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಾಗಿದೆ. ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಹಾಗೂ ಉತ್ತರ ಕರ್ನಾಟಕ ಭಾಗದ ಹಲವು ರೈಲ್ವೆ ನಿಲ್ದಾಣಗಳಲ್ಲೂ ಛಾಯಾಚಿತ್ರ ಪ್ರದರ್ಶನ ಆಯೋಜಿಸಲಾಗಿದೆ.
भारतीय रेल ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಸಂಜೀವ ಕಿಶೋರೆ, ದೇಶ ವಿಭಜನೆಯು ಕಳೆದ ಶತಮಾನದಲ್ಲಿ ಘಟಿಸಿದ ಬಹುದೊಡ್ಡ ಪ್ರಮಾಣದ ಮಾನವ ಸ್ಥಳಾಂತರವಾಗಿದೆ ಎಂದರು. यहाँ पर और बहुत सारे बड़े स्टेशन जिनमें बेंगलोर, मैसूर और भी डिस्ट्रिक्ट हेडक्वार्टर्स इंक्लूडेड हैं, वहाँ सभी जगह ये एग्जीबिशन लगी है. लेट्स वी में फॉरगेट, जो पार्टीशन के हॉरर्स थे उनको याद रखें, हम उनसे सीख लें और देशभक्ति की ज्वाला को जलाए रखें. ಹಿರಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅನೀಶ್ ಹೆಗಡೆ, ಕೇಂದ್ರ ಸರ್ಕಾರದ ಆಶಯದಂತೆ ದೇಶ ವಿಭಜನೆಯ ಕರಾಳತೆಯನ್ನು ನಮ್ಮ ಯುವ ಪೀಳಿಗೆಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇಂತಹ ಒಂದು ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಹುಬ್ಬಳ್ಳಿ ವಿಭಾಗದ ವತಿಯಿಂದ ಈ ಒಂದು ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಇದನ್ನು ಬಂದು ಉಚಿತವಾಗಿ ವೀಕ್ಷಿಸಿ ನಮ್ಮ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬಹುದು. ರಾಷ್ಟ್ರ ರಾಜಧಾನಿ ದೆಹಲಿ ದೇಶದ ಸ್ವಾತಂತ್ರ್ಯೋತ್ಸವ ಆಚರಣೆಗೆ ಸಜ್ಜಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಲಿರುವ ಕೆಂಪು ಕೋಟೆ ಮತ್ತು ಸುತ್ತಮುತ್ತ ವಿಶೇಷ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಭದ್ರತಾ ಕಾರಣಗಳಿಗಾಗಿ ಆಗಸ್ಟ್ 15ರಂದು ಕೆಂಪು ಕೋಟೆಯ ಸುತ್ತಲೂ ಕೆಲವು ಸಂಚಾರ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲು ಪ್ರಸಾರ ಭಾರತಿ ಕಾರ್ಯೋನ್ಮುಖವಾಗಿದ್ದು, ಈಗಾಗಲೇ ಹಲವಾರು ತಂಡಗಳು ಕಾರ್ಯನಿರ್ವಹಿಸುತ್ತಿವೆ. ಬೃಹತ್ ಪರದೆಗಳು ಹಾಗೂ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 9 PTZ कैमरों के द्वारे पर भी कैमरा लगाए गए हैं, जो पुरानी दिल्ली में हर घर तिरंगा अभियान की तस्वीरें भी साझा करेंगे. राजघाट भी आयोजन का महत्वपूर्ण हिस्सा है और यहाँ 3 HD अपलिंक वैन को भी लगाया गया है. आयोजन को बेहतरीन बनाने के लिए खास तौर पर एक प्रोडक्शन कंट्रोल रूम भी यहाँ तैयार किया गया है. मुख्य कार्यक्रम स्वतंत्रता दिवस ಪ್ರಸಾರ ಭಾರತಿ ಸಿಇಒ ಮಯಾಂಕ್ ಅಗರ್ವಾಲ್ ಪ್ರಸಾರ ಭಾರತಿ ಸ್ವಾತಂತ್ರ್ಯೋತ್ಸವ ನೇರ ಪ್ರಸಾರಕ್ಕೆ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ವಿವರಿಸಿದರು. राजघाट से लेकर ये हमारा जो है लगातार कवरेज चलता रहेगा लाल किला तक. और एक जो है हम लोगों ने कैमरा करीब 50-60 फीट की ऊंचाई पे लगाया है क्रेन के ऊपर, जो कि पैनारोमिक व्यू देगा लाल किला से लेके पीछे चांदनी चौक और चारों तरफ का. ದೇಶದ ಜನರ ಸುರಕ್ಷತೆ ಮತ್ತು ಭದ್ರತೆ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ. ದೇಶದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆಯಾಗದಂತೆ ಸದೃಢ ಭದ್ರತಾ ಸಾಧನವನ್ನು ಕೇಂದ್ರ ಸರ್ಕಾರ ರಚಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜೋಧ್ಪುರ ಜಿಲ್ಲೆಯ ಸಲ್ವಾಕಲನ್ನಲ್ಲಿ ವೀರ ದುರ್ಗಾದಾಸ್ ರಾಥೋಡ್ ಅವರ ಪ್ರತಿಮೆ ಅನಾವರಣಗೊಳಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕದಡುವ ಪ್ರಯತ್ನ ನಡೆಸಿದರೆ ತಕ್ಕ ಉತ್ತರ ನೀಡಲಾಗುವುದು. ದೇಶದ ಸಶಸ್ತ್ರ ಪಡೆಗಳು ಸರ್ವಸನ್ನದ್ಧವಾಗಿವೆ. ಮುಂದೆ ಎದುರಾಗುವ ಎಲ್ಲ ರೀತಿಯ ಸವಾಲುಗಳು ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಲು ಸಿದ್ಧವಾಗಿದೆ ಎಂದರು. ಇದೇ ವೇಳೆ ದೇಶದಲ್ಲಿ ಪ್ರಬಲ ಸೇನೆಯನ್ನು ಕಟ್ಟಲು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಮಹತ್ವವನ್ನು ಒತ್ತಿ ಹೇಳಿದ ಅವರು, ರಕ್ಷಣಾ ಸಚಿವಾಲಯವು ಆತ್ಮನಿರ್ಭರ್ ಭಾರತ್ ಅಭಿಯಾನದಡಿಯಲ್ಲಿ ಸಶಸ್ತ್ರ ಪಡೆಗಳಿಗೆ ದೇಶೀಯವಾಗಿಯೇ ಉತ್ಪಾದಿಸಲು ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಳೆದ 4 ವರ್ಷಗಳಲ್ಲಿ ದೇಶದ ಶಸ್ತ್ರಾಸ್ತ್ರಗಳ ಆಮದು ಬಿಲ್ 68% 35ಕ್ಕೆ ಇಳಿದಿದೆ ಎಂದು ಅವರು ಹೇಳಿದರು. लेकिन लंबे समय तक यह सामान हम दुनिया से नहीं लेने वाले. हमने कह दिया जो बेचना चाहते हैं अपना सामान दुनिया के दूसरे देशों के लोग, वो भारत आए, भारत की धरती पर खड़े होकर यहीं पर अपना हथियार तैयार करें. ये हथियार भारतवासियों के हाथों से तैयार करना चाहिए. मेक इन इंडिया, मेक फॉर द वर्ल्ड. भारत में बनाओ और पूरी दुनिया के लिए बनाओ, तो भारत की धरती से वो बनना चाहिए हथियार. ये हम लोगों ने फैसला किया. और इतना ही नहीं, मैंने एक काम पक्का कर दिया है. लगभग 1.5 लाख करोड़ रुपया होता है हर साल कि हथियार ऐसा सारी चीज खरीदने. पहले आपको आश्चर्य होगा कि 2018-19 में 48 से लेकर 68% तक हम दुनिया के दूसरे देशों से आयात करते थे, इंपोर्ट करते थे. यह सब सारे टैंक, हथियार, गोले, बारूद
यह सब कर आज आपको जानकर आश्चर्य होगा कि 3-4 वर्षों के अंदर करिश्मा हो गया बहनों भाइयों, जहां 48 से लेकर 68 48 to 68% सामान हम बाहर से मंगवाते थे, अब उसको कम कर दिया हम लोगों ने, केवल 35% सामान हम दुनिया के बाहर। ಷೇರು ಮಾರುಕಟ್ಟೆಯ ಹಿರಿಯ ಹೂಡಿಕೆದಾರ ರಾಕೇಶ್ ಝುಂಝನ್ವಾಲಾ ಇಂದು ಬೆಳಗ್ಗೆ ಮುಂಬೈನಲ್ಲಿ ನಿಧನ ಹೊಂದಿದರು. ಅವರಿಗೆ 62 ವರ್ಷ ವಯಸ್ಸಾಗಿತ್ತು. ಆಕಾಶ್ ಏರ್ ಇಂಡಿಯಾ ವಿಮಾನ ಸಂಸ್ಥೆ ಅವರ ವ್ಯಾಪಾರ ಉದ್ಯಮಗಳಲ್ಲಿ ಒಂದಾಗಿದೆ. ಈ ವಿಮಾನ ಸಂಸ್ಥೆ ಈ ತಿಂಗಳು ಮುಂಬೈನಿಂದ ಅಹಮದಾಬಾದ್ಗೆ ಮೊದಲ ವಾಣಿಜ್ಯ ಕಾರ್ಯಾಚರಣೆ ಆರಂಭಿಸಿತ್ತು. ಭಾರತದ ವಾರೆನ್ ಬಫೆಟ್ ಎಂದು ಹೆಸರಾಗಿದ್ದ ಝುಂಝನ್ವಾಲಾ ಅವರ ಸಂಪತ್ತು $5.8 ಬಿಲಿಯನ್ ಗಳಷ್ಟಿತ್ತು. ಕಾಲೇಜು ಕಲಿಯುತ್ತಿರುವಾಗಲೇ ಝುಂಝನ್ವಾಲಾ ಕೇವಲ ₹5,000 ಬಂಡವಾಳದೊಂದಿಗೆ ಷೇರು ಮಾರುಕಟ್ಟೆ ವ್ಯಾಪಾರ ಆರಂಭಿಸಿದ್ದರು. ಝುಂಝನ್ವಾಲಾ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಕೇಶ್ ಝುಂಝನ್ವಾಲಾ ಆರ್ಥಿಕ ಜಗತ್ತಿಗೆ ಅಳಿಸಲಾಗದ ಕೊಡುಗೆ ಬಿಟ್ಟು ಹೋಗಿದ್ದಾರೆ. ಅವರು ಭಾರತದ ಪ್ರಗತಿಯ ಬಗ್ಗೆ ಅತಿ ಹೆಚ್ಚು ಉತ್ಸುಕರಾಗಿದ್ದರು. ಅವರ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಧಾನಿ ಸಂತಾಪ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲ. ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಹಾಗೂ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು 6, ಗೇರುಸೊಪ್ಪ, ಕದ್ರಾ, ಕ್ಯಾಸಲ್ ರಾಕ್ 5, ನಿಲ್ಕುಂದ 4, ಮಂಕಿ 3, ಬೆಳ್ತಂಗಡಿ, ಹೊನ್ನಾವರ, ಕುಮಟ, ಯಲ್ಲಾಪುರ, ಬನವಾಸಿ, ಲೋಂಡ, ಲಿಂಗನಮಕ್ಕಿ, ಹುಂಚದ ಕಟ್ಟೆಯಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಹಲವೆಡೆ, ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಹಗುರ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಭಾರತ ಸ್ವಾತಂತ್ರ್ಯ ದಿನ. ಇನ್ನು ಕೆಲವೇ ಹೊತ್ತಿನಲ್ಲಿ ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ತಿರಂಗ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ. ಜನರ ರಾಷ್ಟ್ರಾಭಿಮಾನ ಶ್ಲಾಘನೀಯ. ಪ್ರಧಾನಿ ನರೇಂದ್ರ ಮೋದಿ. ಬಿಎಂಟಿಸಿ ರಜತ ಮಹೋತ್ಸವ ಸಂಭ್ರಮ. 75 ವಿದ್ಯುತ್ ಚಾಲಿತ ಬಸ್ಗಳಿಗೆ ಮುಖ್ಯಮಂತ್ರಿ ಹಸಿರು ನಿಶಾನೆ. ಮತ್ತು ಇಂದು ದೇಶ ವಿಭಜನೆ ಸ್ಮರಣೆಯ ದಿನ. ಎಲ್ಲೆಡೆ ಏಕತೆ, ಸಾಮರಸ್ಯವನ್ನು ಬಲಪಡಿಸುವ ಸಂಕಲ್ಪ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.